ಧಾರವಾಡದಲ್ಲಿ ರಾಜ್ಯದ ಯುವ ಜನತೆ ಅವರಿಗೆ ಪಕ್ಷ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಯುವಕರು ತಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ಈಗ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ 2,84,000 ಹುದ್ದೆಗಳನ್ನು ತುಂಬಬೇಕಾಗಿತ್ತು, ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ 1,00,000 ಹುದ್ದೆಗಳನ್ನು ತುಂಬುತ್ತೇವೆ, 2ನೇ ವರ್ಷದಲ್ಲಿ ಸಂಪೂರ್ಣಗೊಳಿಸ್ತೇವೆ ಅಂತೇಳಿ ಹೇಳಿದರು. ಅದರ ಪ್ರಕಾರ ಏನೂ ಆಗಿಲ್ಲ. ಆ ಕಾರಣದಿಂದಾಗಿ ರಾಜ್ಯದಲ್ಲಿ ಈಗ ಯುವಕರು ಆಕ್ರೋಶಗೊಂಡಿದ್ದಾರೆ, ಹೋರಾಟಗಳನ್ನು ಮಾಡ್ತಿದ್ದಾರೆ. ಆ ಕಾರಣದಿಂದ ಅವರಿಗೆ ಸಹಕಾರಿಯಾಗಿ ನಾವು ಕೂಡ ಇವತ್ತು ಅವರ ಹೋರಾಟದಲ್ಲಿ ನಾವು ಭಾಗವಹಿಸ್ತೇವೆ. ರಾಜ್ಯ ಸರ್ಕಾರ ಯಾಕೆ ತುಂಬಿಲ್ಲ ಅಂತಂದರೆ ಅವರ ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅನುಮತಿ ಕೊಟ್ಟಿಲ್ಲ. ಇದು ಎಲ್ಲಕ್ಕಿಂತ ಮಿಗಿಲಾಗಿ ಹಣದ ಕೊರತೆ ಇರೋದರಿಂದ ಈಗ ಅಪಾಯಿಂಟ್ಮೆಂಟ್ ಆದರೆ ಅದನ್ನು ಸಮದೂಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಹೇಗಾದರೂ ನಮ್ಮ ಅವಧಿಯನ್ನು ಮುಗಿಸಿ ಹೋಗಿಬಿಟ್ರೆ ಮುಂದೆ ಬರೋರು ಏನಾದರೂ ಕಷ್ಟ ಬಿದ್ದುಕೊಳ್ಳಿ, ಏನಾದರೂ ತೊಂದರೆ ತಗೊಳ್ಳಿ, ನಮಗೆ ಯಾಕೆ ಅನ್ನೋ ಒಂದು ಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಅಥವಾ ಕೊನೆಯ ವರ್ಷದಲ್ಲಿ ಸ್ಥಾನಗಳನ್ನು, ಆ ಹುದ್ದೆಗಳನ್ನು ತುಂಬಿಟ್ರೆ ಅವರಿಗೆ ಹಣ ಕೊಡಬೇಕಾಗಿರೋದು ಮುಂದೆ ಬರೋ ಸರ್ಕಾರ, ಇವ್ರಿಗೇನು ಸಮಸ್ಯೆ ಇರಲ್ಲ. ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡಿ ವಂಚಿಸುವ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ಆಕ್ರೋಶ ಹೆಚ್ಚಾಗಿದೆ ಯುವಕರಲ್ಲಿ. ಅವರಿಗೆ ಸಹಕಾರಿಯಾಗಿ ನಾವು ಈ